ನಮಸ್ಕಾರ ಜಗದ್ಗುರುಗಳಿಗೆ. ಓ, ಮೂರನೇ ಮಗ. ಬೆಳಿಗ್ಗೆ ಏನಾದ್ರು ಬಾವಿ ಹತ್ರ ಬಂದಿದ್ರಾ? ಬಂದಿದ್ದು. ನೀವೇನಾದ್ರು ಚೊಂಬ್ ತಗೊಂಡ್ರಾ? ಬೆಳಿಗ್ಗೆ ಎದ್ದು ಚೊಂಬು ತಗೊಂಡೋಗೋದು ಪ್ರಕೃತಿ ನೇಮ ಅಲ್ವೇನಪ್ಪ. ನೀವೇನಾದ್ರು ಚಿಕ್ಕ ಚಡ್ಡಿ ಹಾಕ್ತೀರಾ? ಪಟಾಪಟಿ ಚಡ್ಡಿ ನಮ್ ಟ್ರೇಡ್ ಮಾರ್ಕು. ನೀವೇನಾದ್ರು ಬ್ಯಾಕ್ ಸೈಡ್ ಇಂದ ಹುಡುಗಿ ತರ ಕಾಣ್ತೀರಾ? ಯಾಕಪ್ಪ ಈ ಎಂಟಿ ಸೆತ್ತ ವಿಧವೆ ಮೇಲೆ ನಿನಕ್ಕನ್ನು ಏನ್ ನಡೆಸಿರಪ್ಪ ಇಬ್ರು? ಉಭಯ ಕುಶಲೋ ಪರಿ ಸಾಂಪ್ರತ. ಬಾಂಡ್ಲಿ ಬಂಗಾರಪ್ಪನವ್ರಿಗೂ ನಮಗೂ ಬೆಳಗ್ಗೆನೆ ಹೆವಿ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಮೈಲಾರಿ, ಅವನ ಜೊತೆಗೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ, ವಾಪಸ್ ತಲೆಯಾಗ ಕೂದಲು ಬಂದ್ಬಿಡ್ತಾವ. ಇದು ಅಂತ ಕೇಸ. ನಿನಗ ಕಣ್ಣಿಲ್ಲ, ಕಣ್ಣಿದ್ದೀವನೇನಾರ ನೋಡಿದ್ದಿ ವಾಪಸ್ ಕಣ್ಣು ಹೋಗ್ಬಿಡ್ತಿದ್ವು. ಅಷ್ಟು ಕೆಂಪಗೈತ್ ಹೋರಿ. ಅಗದಿ ಪದ್ಧತಿ ಸಿರಿ ಮುಸುಡಿ ಇಟ್ಟಾನ. ಇವನು ಸಟ್ನ ಹಿಡಿದು ಒಂದು ಹುಡುಗಿನ ಗಂಟು ಹಾಕ್ಲಿಲ್ಲ ಅಂದ್ರೆ ಹೆಣ್ಮಕ್ಳು ಹಗಲು ಹೊತ್ನ್ಯಾಗ ತಿಂದು ತೇಗಿ ಒಗದು ಬಿಡ್ತಾರ. ಓ, ಈ ಪ್ರಪಂಚದಲ್ಲಿರೋ ಹೆಣ್ಮಕ್ಳೆಲ್ಲ ಚೆನ್ನಾಗಿರ್ಲಪ್ಪ. ಜಾತಿ ಅಂತ ಜಾತಕ ಅಂತ ಅತ್ಲಾಗ ಇಂಡಿಯಾನು ಅಲ್ಲ, ಇತ್ಲಾಗ ಫಾರಿನ್ನು ಅಲ್ಲ, ಎಲ್ಲ ಎಡಬಿಡಿಂಗ್ ಆಗಿ ಹೋಗ್ಬಿಟ್ಟಿರ್ಲಿ ಸಮಾಜ. ಮುಕುಳಿ ತೊಳಿಸಿ ಬೆಳೆಸಿದ ಮಕ್ಕಳು ಮಾತು ಕೇಳಂಗಿಲ್ಲ, ಅಪ್ಪ ಅವ್ವ ನೆಟ್ಟಿಗಿಲ್ಲ, ನಮ್ಮ ಹಣೆ ಬರಂತೂ ಮೊದಲ ಸುದ್ದಿಲ್ಲ. ಇಂಥವ್ರಿಗೆ ಗಂಡು ಹೆಣ್ಣು ಹೊಂದಿಸಿ ನಮ್ಮ ಮನತನನ ಬರ್ಬಾದ್ ಆಗೋತೀವ್ ಅವನ. ಎಲ್ಲರೂ ಸೇರಿ ಇಂಡಿಯಾದಾಗ ಒಂದು ಫಾರಿನ್ ತಯಾರು ಮಾಡಕತ್ತಾರಲ್ಲ ಈ ಹುಡುಗ ಹುಡುಗಿಯರು. ಇವರೇನು ಸರಳ ಸಾಯುವುದಿಲ್ಲ. ಇಂಥದ್ರಾಗ ನಿನ್ನ ಮಗ ಯಾವ ಶೋಕಿ ಇಲ್ಲಾರ್ದಂಗ ಸೈಲೆಂಟ್ ಆಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದನಲ್ಲ, ಇದಕ್ಕೆ ಗ್ರೇಟ್ ಅನ್ಬೇಕಲೇ. ನೆಕ್ಸ್ಟ್ ಪಂಚಮಿ ಹಬ್ಬ ಅನ್ನೋಷ್ಟೊತ್ತಿಗೆ ಮಕ್ಕಳಾಗಿ ಸಮುದ್ರ ದಂಡಿಗೆ ಆಡಾಕ್ ಬರ್ತಾವ. ಮಕ್ಕಳಾಗಬೇಕಲೇ, ಪಸೀನಾ ಆಗ್ಬೇಕು. ಭೂಮಿ ತಿರ್ಬೇಕಂದ್ರ ಗ್ಲೋಬಲ್ ವಾರ್ಮಿಂಗ್ ಇದಕ್ಕಿಂತ ದೊಡ್ಡ ಮದುವೆ ಇನ್ಯಾವುದೈತ್ಲೆ? ನನ್ನ ಪ್ರಕಾರ 100% ಪಕ್ಕಾ ಮದುವೆ ಅಂದ್ರೆ ಇದಪ್ಪ. ಆಯ್ತಪ್ಪ, ಬಿಂಗ್ರ ನನಗೆ ಬೀಗ ಆದ. ಆಶೀರ್ವಾದ ಮಾಡಿ ಬಿಸಾಕ್ಲ ಮಾಡಿ ಒಗದು ಬಿಡು, ಲೇಟ ಬೇಡ. ಇವತ್ತಿನ ಕಾಲದ ಹುಡುಗಿರಿಗೆ ಹೆಣ್ಣು ನೋಡಕ್ ಬಂದಂಥ ಅತ್ತೆ ಐಟಮ್ ಗರ್ಲ್ ಥರ, ಮಾವ ಜೇಮ್ಸ್ ಬಾಂಡ್ ಥರ ಕಾಣಲಿಲ್ಲ ಅನ್ನೋದೇ ಪುಣ್ಯ. ನಿಮ್ಮತ್ತೆ ಕುಂಕುಮ ನೋಡಲಿ, 100 ರೂಪಾಯಿ ಕಾಯಿನ್ ಸೈಜ್ ಇದೆ. ಕಿನ್ನೆ ತುಂಬಾ ಅರ್ಶನ, ಅವಲಕ್ಕಿ ಸರ, ಮೂಗಿ ಹಣೆ ನತ್ತು, ಕೈಗೊಂದು ತ್ರಿಶೂಲ ಕೊಟ್ಟು ತಲೆಗೊಂದು ಕಿರೀಟ ಇಟ್ರೆ ಮಾಕಾಳಮ್ಮನೆ. ಅಯ್ಯೋ, ಅತ್ತೆ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು. ಅಲ್ಲಿ ನೋಡಲಿ ನಿನ್ ಮಾವ ಮರದಿಂದ ಬಿದ್ದು ಒಡೆದೋಗಿರೋ ಹಲ್ಸಿನ ಹಣ್ಣು ತರ ಇದ್ದಾರೆ. ಯಾರಿಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೋ ಅವ್ರ ಹತ್ರನೇ ಗಂಡು ಮುಂಡೆ ಮಕ್ಕಳು ಹೀಗೆ ಮಾತಾಡೋದು. ಬರೀ ಉಲ್ಟಾ. ಯಾಕಂದ್ರೆ ಬದುಕೋ ಯೋಗ್ಯತೆ ಇಲ್ವಲ್ಲ, ಅದಕ್ಕೆ ಎಲ್ಲರನ್ನೂ ಉಗಿಯೋದು. ಮತ್ತೆ ನೀವು ಅವನ ಜೊತೆ ಸೇರ್ಕೊಂಡು ಎಲ್ಲರನ್ನೂ ಉಗಿತಾ ಇದ್ರಿ ನೆನ್ನೆ. ನನಗೂ ಎಲ್ಲರನ್ನು ಕಂಡ್ರೆ ಇಷ್ಟ, ಅದಕ್ಕೆ ಬೈತೀನಿ. ನಾನು ದೊಡ್ಡ ಅಯೋಗ್ಯ. ಸಂಸಾರಿಗೆ ಸನ್ಯಾಸ ಇಷ್ಟ, ಸನ್ಯಾಸಿಗೆ ಸಂಸಾರ ಇಷ್ಟ. ಗೊತ್ತಿಲ್ಲಪ್ಪ ಯಾವುದು ಶ್ರೇಷ್ಠ. ಲೈಫ್ ಇಷ್ಟೇನೆ, ಲೈಫ್ ಇಷ್ಟೇನೆ. ನಿನ್ನ ಹುಡುಗ ನಂತರ ಆಗದೆ ಇದ್ರೂ ಸಾಕು. ಸರಗಳು, ಬಳೆಗಳು, ಕಾಲ್ಗೆಜ್ಜೆಗಳು, ಕುತ್ತಿಗೆ ಕೈಕಾಲುಗಳು, ಬಿಂದಿಗಳು, ಹಣೆಗಳು, ಕ್ಲಿಪ್ಪುಗಳು, ಕೂದಲುಗಳು, ಮೂಗುಬಟ್ಟುಗಳು, ಮೂಗುಗಳು, ಬ್ಯೂಟಿ ಪಾರ್ಲರ್ಗಳು. ಬ್ಯೂಟಿ ಪಾರ್ಲರ್ಗಳು. ವಯಸ್ಸು ಯಾವಾಗಲೂ 24ಗಳು. ಮದುವೆಗಳು, ಹೆರಿಗೆಗಳು, ತಾಯ್ತನಗಳು, ಚೀಪಾಪು ಹಚ್ಚಿ ಕಳ್ಳಗಳು. 70 ದಾಟಿದರೂ ತುಟಿಗೆ ಕೆಂಪು ಲಿಪ್ಸ್ಟಿಕ್ಗಳು. ರೇಷ್ಮೆ ಸೀರೆಗಳು, ಹುಚ್ಚು ಬಾರ್ಡರ್ಗಳು, ಮ್ಯಾಚಿಂಗ್ ಬ್ಲೌಸ್ಗಳು, ಮೆಗಾ ಸೀರಿಯಲ್ಗಳು, ಟಿವಿ ಅಡಿಗೆ ಪ್ರೋಗ್ರಾಮ್ಗಳು, ಪಕ್ಕದ ಮನೆ ಆಂಟಿಗಳು, ಡೈನಿಂಗ್ ಟೇಬಲ್ಗಳು, ಚಮಚಾ ಸ್ಟ್ಯಾಂಡ್ಗಳು, ಫಿಕ್ಸೆಡ್ ಡಿಪಾಸಿಟ್ಗಳು, ಕೋಆಪರೇಟಿವ್ ಬ್ಯಾಂಕ್ಗಳು, 25 ರೂಪಾಯಿ ಕೆಜಿ ಈರುಳ್ಳಿಗಳು, 55 ರೂಪಾಯಿ ಕೆಜಿ ಟೊಮ್ಯಾಟೊಗಳು, ಸಂಕ್ರಾಂತಿ ಹಬ್ಬಗಳು, ದೀಪಾವಳಿ ದಿವಾಳಿಗಳು, ದೇವಸ್ಥಾನಗಳು, ಅರ್ಚನೆಗಳು, ಶ್ರಾವಣ ಸೋಮವಾರಗಳು, ವೈಕುಂಠ ಏಕಾದಶಿಗಳು, ಸ್ವರ್ಗದ ಬಾಗಿಲುಗಳು, ನರ್ಕದ ಟಾಯ್ಲೆಟ್ಗಳು, ಬಿಪಿ ಮಾತ್ರೆಗಳು, ಶುಗರ್ಲೆಸ್ ಟೀಗಳು, ಫೋನ್ ಕಾಲ್ಗಳು, ಹಲೋ ಹವಾರಿಗಳು, ನೀವ್ ಹೆಂಗಿದ್ದೀರಾ, ನಾವು ಚೆನ್ನಾಗಿದ್ದೀವಿಗಳು, LKG UKGಗಳು, ಬುಕ್ಸ್ಗಳು, ಟಿಫಿನ್ ಬಾಕ್ಸ್ಗಳು, ನಮ್ಮ ಯಜಮಾನ್ರು ಒಳ್ಳೆಯವ್ರುಗಳು, 40ಕ್ಕೆ ಮಂಡಿ ನೋವು, 30ಕ್ಕೆ ಸೊಂಟ ನೋವು, ಮಾರ್ನಿಂಗ್ ವಾಕ್ಗಳು, ಈವ್ನಿಂಗ್ ತೀರ್ಥ ಸೇವನೆಗಳು, 30-40 ಸೈಟ್ಗಳು, ವಿಟ್ರಿಫೈಡ್ ಟೈಲ್ಸ್ಗಳು, ದೊಡ್ಡ ಕಾರುಗಳು, ಸಣ್ಣ ಗೇಟುಗಳು, ಕರೆಂಟ್ ಬಿಲ್ಲುಗಳು, ಖಾಲಿ ಹಾಲಿನ ಪ್ಯಾಕೆಟ್ಗಳು, ಬಾತ್ರೂಮ್ ನಲ್ಲಿ ಒಡೆದ ಸ್ವಿಚ್ಗಳು, ಸೈಡಿಗೆ ಒಗೆದ ಚಡ್ಡಿಗಳು, ಕೆಲಸದ ಒಡ ಸೌಂದರ್ಯಗಳು, ಹೆಣ್ಣಂದಿರ ಡೌಟುಗಳು, ಸಂಬಂಧಿಕರ ಮದುವೆಗಳು, ಬೂಂದಿ ಲಾಡುಗಳು, ವೆಡ್ಡಿಂಗ್ ಆನಿವರ್ಸರಿಗಳು, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇಗಳು, ಮದುವೆ ಆಲ್ಬಮ್ಗಳು. ಸೋತೋದೆ ಗುರುಗಳೇ, ಸೋತೋದೆ. ಇನ್ನೊಂದು ಪದ ಹೇಳಿದ್ರೆ ನೀನೇ ಗೆಲ್ತಿದ್ದೆ. ಪರವಾಗಿಲ್ಲ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಕೊಟ್ಟಿದೆಯಲ್ಲ. ಕೃತಾರ್ಥನಾದ ಗುರುಗಳೇ. ಲೈಫ್ ಇಷ್ಟೇನೆ. ನನಗೆ ಆಶೀರ್ವಾದ ಮಾಡಿ ಗುರುಗಳೇ, ಆಶೀರ್ವಾದ ಮಾಡಿ. ಆ ಗಜಿ ಬಿಜಿ ಕಜಿ ಕಜಿ ಪೊಪ್ ಪೊಪ್ಪೋ, ಕಿರಿಕಿರಿ ಕಯ ಕಯ ಕೊಕ್ಕೋ ಕೋ. ಈ ಭೂಮಿ ಮೇಲೆ ಯಾವುದಕ್ಕೂ ಜೀವ ಇಲ್ಲ. ನನ್ನ ಕಣ್ಣಿಗೆ ಇಡೀ ಪ್ರಪಂಚನೇ ಹಳೆ ಗುಜರಿ ಐಟಮ್ ತರ ಕಾಣುತ್ತೆ. ಎಲ್ಲವೂ ವಸ್ತುಗಳು, ಪದಾರ್ಥಗಳು, ನೀವುಗಳು, ನಾವುಗಳು. ನಾನು ಯಾಕೆ ಇಲ್ಲಿಗೆ ಬಂದೆ?
ನೀವು ಯಾಕೆ ನನ್ನ ಇಷ್ಟಪಟ್ರಿ, ಈಗ ಯಾಕೆ ಅಳ್ತಾ ಇದ್ದೀರಿ? ಯಾಕೆ ಈ ಅಲೆ ನೀವು ಕಟ್ಟಿರೋ ಗುಬ್ಬಿಗೂಡಿನ ಕಡೆ ಬರುತ್ತೆ? ಯಾಕಿಲ್ಲಿ ಏನೂ ಶಾಶ್ವತ ಇಲ್ಲ? ಯಾಕಿಲ್ಲಿ ಯಾರಿಗೂ ಯಾವುದಕ್ಕೂ ಜೀವ ಇಲ್ಲ? ಏನೂ ಗೊತ್ತಿಲ್ಲ. ನೀವು ನಿನ್ನೆ ರಾತ್ರಿ ಬಂದು ಪ್ರೀತಿ ಗೀತಿ ಅಂದ್ರಿ. ನೀವು ಎದ್ದು ಹೋದ್ಮೇಲೆ ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ನನಗೆ ನೀವು ಅಂದ್ಕೊಂಡಂಗೆ ಬದುಕೋಕ್ಕಾಗಲ್ಲ. ದಿನ ಬೆಳಿಗ್ಗೆ ಎದ್ದು ಹಾಲಿನ ಪ್ಯಾಕೆಟ್ಟು ತೆಂಗಿನಕಾಯಿ ತಂದುಕೊಡೋ ಕ್ವಾಲಿಟಿ ನನ್ನಲ್ಲಿಲ್ಲ. ತಾಳಿ ಕಟ್ಟಿ ಫೋಟೋ ತೆಗೆಸಿ ಮಕ್ಕಳೆತ್ತು ನಾಳೆ ನಮ್ಮ ಅಪ್ಪ ಅಮ್ಮನ ಥರ ಢೋಂಗಿ ಜೀವನ ಬದುಕೋಕೆ ನನ್ನ ಕೈಲಿ ಆಗಲ್ಲ. ನನ್ನ ಬದುಕಲ್ಲಿ ಈ ಮದುವೆ ಗಿಲ್ಬಮ್ಗಳೇ ಇರಲ್ಲ. ಇಂಥ ಎಡಬಿಡಂಗಿನ ಇಷ್ಟಪಟ್ಟು ನಿಮ್ಮ ಬದುಕನ್ನು ಯಾಕೆ ಗೊಬ್ಬರ ಮಾಡ್ಕೋತೀರಾ? ನೀವೇನೋ ಗೊತ್ತಿಲ್ಲದೆ ಒಂದೇ ಒಂದಿನದಲ್ಲಿ ನನ್ನನ್ನು ಇಷ್ಟಪಟ್ಬಿಟ್ರಿ. ನಾಳೆ ಇಡೀ ಜೀವನ ನನ್ನಂಥ ಬಿಕ್ನಾಸಿ ಜೊತೆ ಯಾಕೆ ಬದುಕಬೇಕು ನೀವು ಹೇಳಿ? ಈ ಗುಬ್ಬಿಗೂಡನ್ನ ಸಮುದ್ರ ಕ್ಲೀನ್ ಮಾಡುತ್ತೆ. ನಾಳೆ ನಿಮ್ಮ ಮನಸ್ಸನ್ನು ಇನ್ಯಾರೋ ಬಂದು ಕ್ಲೀನ್ ಮಾಡ್ತಾರೆ. ಲೈಫು ಕೊನೆಗೂ ಇಷ್ಟೇನೆ. ಹುಡುಗಿರೇ ಹಿಂಗೆ ನೋಡ್ರಪ್ಪ, ಕ್ಲಿಯರ್ ಆಗಿರ್ತಾರೆ. ಗಂಡು ಮಕ್ಕಳ ಕಷ್ಟ ಯಾವ ಶತ್ರುಗೂ ಬೇಡ. ನಿಲ್ರಿ. ಹುಡುಗಿ ಕಡೆ ಹೋದ್ರೆ ಮದುವೆ ಅನ್ನೋ ಚಕ್ರವ್ಯೂಹ, ಬೇಡ ಅಂತ ಓಡ ಬಂದ್ರೆ ಅವಳಿಗಾಗಿ ತೀರದ ದಾಹ. ಕೊನೆಗೂ ಈ ಮದುವೆ ಅನ್ನೋ ಚಕ್ರವ್ಯೂಹ ನುಗ್ಗಿ ವೀರ ಸ್ವರ್ಗ ಸೇರೋದಕ್ಕೆ ಹುಡುಗರು ರೆಡಿ ಆಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇಲ್ಲಿಗೆ ಇವನ ಕಥೆ ಮುಗೀತು. ಕನ್ಫ್ಯೂಷನ್ನಲ್ಲಿ ಹುಡುಗಿ ಒಪ್ಪಕೋ, ಪಶ್ಚಾತ್ತಾಪ ಆದರೂ ತಡ್ಕೋ, ಪ್ರೀತಿ ಅರ್ಥ ಯಾರಿಗೆ ಬೇಕು, ಲೈಫು ಇಷ್ಟೇನೆ. ನೀನು ಇಷ್ಟ ಆಗ್ತಿದ್ಯಾ ಅಂತ ಡೌಟ್ ಬಂದಿದೆ ನನಗೆ. ಯಾಕೆ ಇಷ್ಟ ಆಗ್ತಾ ಇದೆ ಅಂತ ಕಾರಣ ಹೇಳಲೇಬೇಕೇನು ಇಡಿಯಟ್? ಯಾರ್ಯಾರನ್ನೋ ಹುಡುಕ್ತಾ ಇತ್ತು ನನ್ನ ಕಣ್ಣು. ನೀನೇ ಯಾಕೆ ನನ್ನ ಕಣ್ಣಿಗೆ ಬಿದ್ದೆ? ನಿನ್ನ ಕಿವಿ ನಾಯಿ ಮರಿ ಕಿವಿ ಥರ ಪಿಂಕು ಪಿಂಕು, ಚೊಬ್ಬಿ ಚಿಕ್ಸ್, ಡಿಂಪಲ್ ಚಿನ್, ಟೀತ್ ವಿತಿನ್. ತುಂಬ ಹಾರಾಡ್ತೀಯ, ಆದರೆ ಪೆದ್ದು ಮುಂಡೆದು. ಯಾಕೆ ನಮಗೆ ನಮ್ಮ ಥರ ಇಲ್ಲದೆ ಇರೋ ಉಲ್ಟಾ ಕ್ಯಾರೆಕ್ಟರ್ಸ್ ಇಷ್ಟ ಆಗ್ತಾರೆ? ಹಲೋ, ನಿನ್ನಂಥ ಸ್ಕ್ರಾಪ್ನ ಯಾರು ಇಷ್ಟಪಡೋಲ್ಲ. ನಾನಾಗಿದ್ದಕ್ಕೆ ಇಷ್ಟಪಟ್ಟಿದ್ದೀನಿ, ತಿಳ್ಕೊ. ಬಂದ್ಬಿಟ್ಟೆ ಅಲ್ಲಿ ನಿದ್ರೆ ಮಾಡೋಕ್ಕೆ. ಹಾಂ, ನನಗೆ ಚಿಕ್ಕ ವಯಸ್ಸಿಂದ ಈ ಥರ ಗುಬ್ಬಿಗೂಡು ಕಟ್ಟಿ ನಾನು ಹುಡುಗನ ಜೊತೆ ಅದ್ರಲ್ಲಿ ಇರಬೇಕು ಅಂತ ತುಂಬ ಆಸೆ. ಅವನು ನನ್ನ ಅಕ್ಕಾಗ ನಗಬೇಕು, ಅತ್ತಾಗಳ್ಬೇಕು. ಬೆಳಗ್ಗೆ ಸಿಟ್ಟು ಬರುತ್ತೆ, ಸಂಜೆ ಮುದ್ದು ಮಾಡ್ತೀನಿ. ತುಂಬ ಚಂಡಿ ನಾನು. ತಡ್ಕೋತ್ಯಾ? ನನ್ನಂಥ ಮಂಗನ್ನ ಇಷ್ಟು ದಿನ ತಡ್ಕೊಂಡಿರೋದು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೇ. ಆದರೆ ನಿಂಗೆ ದೊಡ್ಡವರೆಲ್ಲ ಸ್ಟುಪಿಡ್ಗಳ ಥರ ಕಾಣ್ತಾರೆ, ನಂಗೆ ಅವ್ರು ಚಿಕ್ಕ ಪಾಪುಗಳ ಥರ ಕಾಣಿಸ್ತಾರೆ. ಯಾಕೋ ಇಷ್ಟೊಂದು ಆಡ್ಕೋತೀಯ ಅವ್ರನ್ನೆಲ್ಲ? ನನ್ನ ಪ್ರಕಾರ ಲೈಫಲ್ಲಿ ಎಲ್ಲರನ್ನೂ ಪ್ರೀತಿ ಮಾಡಬೇಕು, ಅದೇ ಲೈಫ್. ನನ್ನ ಎದುರುಗಡೆನೇ ಲೈಫು ಇಷ್ಟೇನೆ ಅಂತ ಹಾಡು ಹೇಳ್ತೀಯಲ್ಲ, ಎಷ್ಟೋ ಧೈರ್ಯ ನಿನಗೆ? ಆವಾಗ ಲವ್ ಆಗಿರಲಿಲ್ಲ, ಸುಮ್ಮನಿದ್ದೆ. ಇವಾಗ ಹಾಡು ನೋಡೋಣ. ಹಾಳದೊಂದೇ ದಿನದಲ್ಲಿ ಲವ್ ಆಗೋಯ್ತು. ಎಂಥ ಸ್ಟುಪಿಡ್ ಅಲ್ವಾ ನಾನು? ಯಾಕೆ ಹಿಂಗಾಯ್ತು ನನಗೆ? ನಿಂಗೇನೋ ಗೊತ್ತು ನನ್ನ ಬಗ್ಗೆ? ನೀನು 24 ಗಂಟೆ ನೋಡ್ತಾ ಕೂತಿರ್ಬೇಕು, ಇಲ್ಲಾಂದರೆ ಕೊಲೆ ನಡೆದೋಗುತ್ತೆ. ಎದ್ದು ನೋಡೋ, ಹೇಳ್ಬೇಡ. ನಾಳೆ ನಿನ್ನ ಫೋನಲ್ಲಿ ಮಾತಾಡ್ತಿರುವಾಗ ಫೋನ್ ತೆಗೆದು ಬಿಸಾಕೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಮನೆಗೆ ಲೇಟಾಗಿ ಬಂದಾಗ ಮುಖ ಗಂಟು ಹಾಕ್ಕೊಂಡು ನಿನ್ನನ್ನು ಮಾತಾಡಿಸ್ದಿರೋದ್ರಲ್ಲಿ ಎಷ್ಟು ಸುಖ ಇರುತ್ತೆ ಗೊತ್ತಾ? ಸ್ನಾನ ಆದಮೇಲೆ ಟವಲ್ ಬೇಕು ಅಂತ ನಿನ್ನನ್ನು ಕೂಗುವಾಗ ಎಷ್ಟು ಹಿತ ಅನಿಸುತ್ತೆ ಗೊತ್ತಾ? ಟಿ ವಿಯಲ್ಲಿ ಬೇರೆ ಯಾರು ಹುಡುಗಿನ ಕಣ್ಬಾಯಿ ಬಿಟ್ಕೊಂಡು ನೋಡ್ತಾ ಇರುವಾಗ ರಿಮೋಟ್ ತೆಗೆದು ನಿನ್ನ ತಲೆ ಮೇಲೆ ಹೊಡೆಯೋದ್ರಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಗೊತ್ತಾ? ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನಿಸ್ತಾ ಇದೆ, ಕಣ್ಣಲ್ಲಿಟ್ಟು ಕಾಯಬೇಕು ಅನ್ನಿಸ್ತಾ ಇದೆ. ನಂಗೆ ಇಷ್ಟೆಲ್ಲ ಅನ್ನಿಸ್ತಾ ಇದೆ,
ನಿನಗೂ ಹೀಗೆ ಅನ್ನಿಸ್ತಾ ಇರ್ಬೇಕಲ್ವಾ? ಅಯ್ಯೋ, ಇವತ್ತಿಗೆ ಸಾಕು ಪಾಪ ಅಂತ ಬಿಡ್ತಾ ಇದ್ದೀನಿ. ಲೈಫಲ್ಲಿ ಸಿಗ್ತೀಯ ಅಂತ ಗ್ಯಾರಂಟಿ ಇದೆ ನನಗೆ. ಅವಾಗಿದೆ ನೋಡು. ಮಲ್ಕೋ. ಮಲ್ಕೋ. ನನಗೆ ಈ ಹುಡುಗಿಯರ ಮುಸುಡಿ ಹುಡುಗರ ಹೆಸರು ಎರಡೂ ಭಾರಿ ಕನ್ಫ್ಯೂಸ್ ರೀ. ಹಿಂಗೆ ದಿನಕ್ಕೆ 150 ಮದುವೆ ಮಾಡ್ಕೊಳ್ಳೋ ಹುಡುಗರು ಫೋಟೋ ನೋಡಿ ಮನೆಗೆ ಹೋದ ಕೂಡಲೇ ನನ್ನ ಹೆಂಡ್ರ ಮಕ್ಕಳ ಮುಸುಡಿನ ನನಗೆ ಮರ್ತಂಗೆ ಆಗಿಬಿಟ್ಟೈತ್ರಿ. ಮೊನ್ನೆ ಹಗಲು ಹೊತ್ನ್ಯಾಗ ನನ್ನ ಸ್ವಂತ ಹೆಂಡ್ತಿ ಎದುರಿಗೆ ಬಂದಾಗ ನಿನ್ನ ಗಂಡು ನೋಡ್ಲೇನುವ ತಾಯಿ ಅಂತ ಕೇಳಿ ಅಕ್ಕಿ ಕಡೆಯಿಂದ ಮೆಟ್ನಾಗ ಹೊಡ್ಸ್ಕೊಂಡಿನ್ರಿ. ಹೆಂಡತಿ ಹೊಡೆದರೆ ಭಾಳ ಲಕ್ಕುಂಟು ಮಾರಾರೆ, ದುಡ್ಡು ಬರ್ತದೆ. ಅಂದ್ರೆ ದಿನಕ್ಕೆ ನೀವು 3 ಸಲ. ಸುಮ್ಮನೆ ಇದ್ರೆ ನೀವು ಇವಾಗ ಒಳ್ಳೇದು. ಬಂದಿರೋ ಕೆಲಸದ ಬಗ್ಗೆ ಮಾತಾಡಿ. ಆತು ಬಿಡ್ರಿ. ಹಗರಿ ಬೊಮ್ಮನಳ್ಳಿಯಿಂದ ಹಿಡ್ಕೊಂಡು ಅಮೇರಿಕಾದ ಮಟ್ಟ ಅವ ಯಾವ್ಯಾವ ಗಂಡು ಮಗ ಅಂತ ಹುಟ್ಟ್ಯಾನೋ ಆ ಮಹಾಪುರುಷನ ಫೋಟೋ ಜಾತಕ ಎಲ್ಲ ನನ್ನ ತೆಗದವ. ನಾ ಕೊಟ್ಟ ಫೋಟೋದಾಗ ಯಾವರ ಫೋಟೋ ಸೆಟ್ ಆದವು ಅನ್ನೋ ಆ ತಾಯಿ ಇಲ್ಲ. ಇಬ್ಬರು ಒಮ್ಮಲಿಗೆ ಹೇಳ್ತಿರಲ್ವಾ, ಒಂದ್ ತಟ್ಟಕ್ಕೆ ಬೇರೆ ಬೇರೆ ಹೇಳ್ಬಾರ್ದಾ ಸ್ವಲ್ಪ? ಇಲ್ಲ ಇಲ್ಲ. ನೋಡಪ್ಪ, ಮದುವೆ ಆಗ್ಬೇಕು ಅಂದ್ರೆ ಮಕ್ಕಳಾಗಿರ್ಬಾರ್ದು, ದುಡಿಬೇಕು, ಮನೆ ಮಾಡ್ಬೇಕು, ಮೇನ ಹೆಂಡತಿ ಜೊತೆ ಇರ್ಬೇಕು. ಹೆಂಡತಿ ಜೊತೆ ಇದ್ರೆ ಬೇಗ ಸತ್ತೋಗ್ಬಿಡ್ತೀಯ. ಯಾರು ಹೂತಾಕಲ್ಲ, ಉಸಿರಾಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ಆಗತ್ತಾ? ದೊಡ್ಡ ಅನುಭವಿ. ಮದುವೆ ಅಂದ್ರೆ ಏನ್ ಗೊತ್ತಾಗತ್ತಂತ ಮಾತಾಡಕತ್ತಿಲ್ಲ ನೀನು? ಡೈಲಿ ನನ್ನಪ್ಪ ಅವ್ನ್ ನೋಡಲ್ವೇನ್ರಿ ಸರ? ನನ್ನಂತವ್ರು ನುಡ್ಸಿಲ್ವೇನ್ರಿ? ಇನ್ನೇನ್ ನೋಡೋದ್ ಬಾಕಿ ಇದೆ? ನೋಡುದ ಬ್ಯಾರೆ ಮಾಡುದ ಬ್ಯಾರೆ. ಸಂಸಾರ ತಲಿ ಮ್ಯಾಲಿನ ಮಾಸ್ ಹಾರಿಲ್ಲ, ಹೀಟ್ ಹೆಚ್ಚಾಗಿ ಹಾರಾಡ್ತಿ ಅಷ್ಟ. ನಾನು ಮದುವೆ ಆಗ್ತೀರಾ? ಹಾ, ಮದುವೆ ಕೆಲಸ ನೋಡ್ಕೊಳ್ಳಿ. ನಮ್ಮ ಅಪ್ಪನಿಗೆ ಹೇಳ್ತೀನಿ, ಲೇಟ್ ಗೇಟ್ ಇಲ್ಲ. ಸರಿ. ನಿಮ್ಮ ಅಣ್ಣ? ಗೊತ್ತಿಲ್ಲ. ಹಾಂ ಸರಿ. ಕಂಗ್ರ್ಯಾಚುಲೇಷನ್ಸ್. ಆಲ್ ದ ಬೆಸ್ಟ್. ಯಾಕೆ ಬಂದು ಕಣ್ಣೀರು ಕೇಳ್ಬೋದಾ? ನನ್ನ ಬಿಟ್ಟು ಹೊರಟ ತಕ್ಷಣನೇ ಅಳು ಬಂತೇನೋ ಅಲ್ವಾ? ಇನ್ನು ವಾಪಸ್ ಹೋದ್ಮೇಲೆ ಅದೆಷ್ಟು ಅಳು ಬರುತ್ತೋ ಪಾಪ. ಕಣ್ಣೀರ ಧಾರೆ. ಅಂಬಿಕಾ. ಓಹೋ, ನನ್ನ ಹೆಸರು ಬೇರೆ ಗೊತ್ತಿದೆ ನಿಮ್ಗೆ? ಬಾಯ್ ಬಿಟ್ಟು ನನ್ ಕಂಡ್ರೆ ಇಷ್ಟ ಅಂತ ಬೊಗ್ಳಕ್ ಏನ್ ಧಾಡಿ ನಿಮ್ಗೆ? ಅಲ್ಲ. ಏನಲ್ಲ? ಸುಮ್ನೆ ನನ್ ಜೊತೆ ಬೀದಿ ಸುತ್ತಿದ್ರಾ? ಸುಮ್ನೆ ನಂಗೆ ಸೀರೆ ಉಡ್ಸಿದ್ರಾ? ನಿನ್ನೆ ರಾತ್ರಿ ನೀವು ಮಲ್ಗಿದ್ದೀರಾ ಅಂತ ಒಂದು ಮುತ್ತು ಕೊಟ್ಟೆ. ಎದ್ ಕೂತ್ಕೊಂಡು ತಪ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲ ನಿಮ್ ಮುಸ್ಲಿಗೆ. ಯಾಕೆ? ನನ್ ಕಂಡ್ರೆ ಏನು ಅನ್ಸಲ್ವಾ ನಿಮ್ಗೆ? ನಿಜ ಹೇಳಿ. ಅನ್ಸದ್ಮೇಲೆ ಇನ್ನೇನೀಗ? ಏನೋ ಗೊತ್ತಿಲ್ಲ. ತೆಗ್ದು ಬಿಡ್ಲಾ? ಎಲ್ಲ ಗೊತ್ತಾಗುತ್ತೆ. ಇಲ್ಲ ತಪ್ಕೊಂಡ್ ಬಿಡ್ಲಾ? ನೋಡಿ, ನಂಗೆ ಅಪರೂಪಕ್ಕೆ ಲವ್ ಆಗಿದೆ. ಮಾನ ಮರ್ಯಾದೆಯಿಂದ ಒಪ್ಕೊಂಡ್ಬಿಡಿ. ಮತ್ ಬೇರೆ ಇನ್ನೊಬ್ಬ ಹುಡುಗನ ಮೊದ್ಲಿಂದ ಲವ್ ಮಾಡಕ್ಕೆ ನಂಗೆ ಬೋರು. ಈ ಗಂಡ್ಮಕ್ಳು ಹಣೆ ಬರ ಎಲ್ಲ ಒಂದೇ. ಯಾರನ್ನ ಇಷ್ಟಪಟ್ರು ಅಷ್ಟೇ. ನಿಮ್ಮನ್ನ ಉದ್ಧಾರ ಮಾಡೋದ್ ಬಿಟ್ಟು ನಮ್ಗೆ ಬೇರೆ ಏನು ಕೆಲಸ ಇಲ್ಲ. ಸೊ ನಿಮ್ದು ಟೋಟಲ್ ಆಗಿ ಎಷ್ಟು ಲವ್ ಸ್ಟೋರಿ ಇದೆ? ಫಸ್ಟ್ ಇಯರ್ ಅಲ್ಲಿ ಒಂದಿಬ್ರು ಐ ಲವ್ ಯು ಹೊಂದಿರ್ತಾರೆ, ಅವ್ರನ್ನ ಸೈಡಿಗೆ ಇಟ್ಟಿರ್ತೀರಾ. ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಅವನು ಇಷ್ಟ ಆಗ್ತಾನೆ, ಅವನೊಂದು 20 ಜನ ಆಲ್ರೆಡಿ ಮೇಂಟೈನ್ ಮಾಡಿ ಸಾಯ್ತಾ ಇರ್ತಾನೆ. ಫೈನಲ್ ಇಯರ್ ಅಲ್ಲಿ ನೀವು ಯಾರಿಗೋ ಐ ಲವ್ ಯು ಅಂತೀರಾ, ಅವನು ಹೂ ಅಂತ ನಿಮಗೆ ಕೈ ಕೊಟ್ಟಿರ್ತಾನೆ. ನಿಮ್ಮಂತ ಹೆಣ್ಮಕ್ಳಿಗೆ ಗಡ್ಡ ಮೀಸೆ ಎಲ್ಲ ಬಂದ್ಬಿಟ್ಟಿರುತ್ತೆ. ಸೊ ನಿಮ್ಮ ಅಕೌಂಟಲ್ಲಿ ಟೋಟಲ್ ಆಗಿ ಒಂದು 20 ಜನ ಓಡೋಗಿದಾರಾ? 80. ವಾರೇ ವಾಹ್, ಸೆಂಚುರಿಗೆ ತುಂಬಾ ಹತ್ರ ಇದ್ದೀರಾ. ನನ್ ಸ್ಕೋರ್ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ಸ್ ಅಲ್ಲೇ 40 ಇತ್ತು. ಇವಾಗ ಫೈನಲ್ ಇಯರ್ ಎಲೆಕ್ಟ್ರಾನಿಕ್ಸ್. ಮಧ್ಯದಲ್ಲಿ ರಜಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಿ. ವಾಪಸ್ ಬೆಂಗಳೂರು ಹೋದ್ಮೇಲೆ ಸೆಂಚುರಿ ಹೊಡಿಯೋದೆ. ನಿಮ್ಮ ಇಡೀ ಮನೆ ಸುತ್ತಿ ಬಂದೆ, ಅದ್ಭುತ. ಥ್ಯಾಂಕ್ ಯು. ಆದ್ರೆ ಪೂರ್ವಕ್ಕೆ ಅಭಿಮುಖವಾಗಿ ಮನೆ ಹೊರಗಡೆ 2 ಟಾಯ್ಲೆಟ್ ಕಟ್ಸಿದ್ರಲ್ಲ, ಅಲ್ಲಿ ವಾಸ್ತುಗೆ ಅಪಚಾರ ಆಗಿದೆ ಎಂತ ಹೇಳ್ತೀರಿ? ಈ ಪೂರ್ವಕ್ಕೆ ಅಭಿಮುಖವಾಗಿ ಟಾಯ್ಲೆಟ್ ನ ಕಟ್ಟಿಸ್ಕೂಡ್ದು. ತಿನ್ನೋ ಟೈಮ್ನಾಗ ಏನ್ರಿ ಅಸಹ್ಯ? ಸಂಡಾಸ್ ಎಂತಾದಿರ್ತೈತ್ರಿ ವಾಸ್ತು? ಇದು ತಪ್ಪು. ನಿಮಗೆ ಒಬ್ರು ಎಕ್ಸ್ ಮಿನಿಸ್ಟರ್ ಕತೆ ಹೇಳ್ತೀನಿ. ಅವರು ಇದೇ ರೀತಿ ನನ್ನ ಮಾತು ಕೇಳದೆ ಪೂರ್ವಕ್ಕೆ ಅಭಿಮುಖವಾಗಿ ಟಾಯ್ಲೆಟ್ ಕಟ್ಸಿ ಪದವಿ ಕಳ್ಕೊಂಡ್ರು. ಆಮೇಲೆ ನನ್ನ ಆಶ್ರಮಕ್ಕೆ ಬಂದು ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಸರಿಪಡಿಸ್ಕೊಂಡ್ರು. ಒಂದು ಸಂಡಾಸದಿಂದ ಇಷ್ಟು ಸ್ಟೋರಿ ಅದಾವಲ್ಲ. ಮತ್ತೆ ನಮ್ ಪ್ರಕಾರ ಸಂಡಾಸ್ ಹೋಗಕ್ಕಿಂತ ಮೊದಲು ನೀರು ಬರ್ತಾವಿಲ್ಲ ನೋಡ್ಬೇಕಪ್ಪ, ಅದು ವಾಸ್ತು. ಯಾವನ ಮುಹೂರ್ತ ಇಟ್ಟ ಅಂತ ಮದುವೆ ಮಾಡ್ಕೊಂಡು ಮಕ್ಳು ಮಾಡಿ ಅವ್ರ ನಾಯಿ ಚೇನ್ ಹಾಕಿ ಬೆಳೆಸಿ ಅವ್ರ ಆಸೆನೆಲ್ಲ ಬೆಂಕಿ ಇಟ್ಟು ಬಾಯಲ್ಲಿ ಸಗಣಿ ತಿನ್ಕೊಂಡು ದೇವ್ರ ಕೈ ಮುಕ್ಕೊಂಡು ಬದುಕ್ತೀರಾ ನೀವು ಪಾಪಿಗಳು. ನಿಮ್ ಹೊಟ್ಟೆ ಹುಟ್ಟವ್ರಲ್ಲ. ಮಮ್ಮಿ ಡ್ಯಾಡಿ ಏನೋ ತಡಿತ್ಯಾ? ಮಾತಾಡ್ಬೇಡ. ನೀನ್ ಮಾತಾಡದೆ ಬಾಯಿ ಮುಚ್ಕೊಂಡಿದ್ದಕ್ಕೆ ಇವತ್ತು ನಿನ್ ಬದುಕನ್ನ ಅವ್ರು ಬದುಕ್ತಾ ಇರೋದು. ಕೇಳಿಲ್ಲಕ್ಕಿನ US ಗೆ ಅವ್ನ್ ಖುಷಿಗೆ ಹೋದ್ನಾ ಅಥವಾ ನಿಮ್ ಖುಷಿಗೆ ಹೋದ್ನಾ ಅಂತ? ಭರತ್ ಪ್ಲೀಸ್ ಹೇಳು. ಅಪ್ಪ ಅಮ್ಮನ್ ಟಾರ್ಚರ್ ತಡೆಯಕ್ಕಾಗದೆ US ಹೋದೆ ಅಂತ ಹೇಳು. ಭರತ್
ಬಾಯ್ಲಿ ಬಾಯ್ಲಿ 3 ವರ್ಷದಿಂದ ಇವಳನ್ನ ಇಷ್ಟಪಡ್ತಾ ಇದ್ದಾನೆ. ಹುಟ್ಟಿದಾಗಿಂದ ಇಷ್ಟಪಟ್ಟಿದ್ದು ಒಂದೇ. ನಿಮ್ ಭಯಕ್ಕೆ ಹೇಳಕ್ಕಾಗದೆ ಬಾಯಿ ಮುಚ್ಕೊಂಡು ಬಿದ್ದಿದ್ದಾನೆ. ಕೊಲ್ತೀರಾ ಇವನ್ನ? ಕೊಲ್ಲಿ.